ಎನ್ನ ಪಂಡ ಧರ್ಮ ಪಂಡದ್ದು ಶಿವಲೀಲಾಮೃತ ಓದುಣೆ ಅಂಚಾದ ಶಿವಲೀಲಾಮೃತ ದಯಟೇ ಇಂಕ ಇಲ್ಲಾರು ಕೂಡಲೇ ಮಂತದ್ದು ಆ ವಿಷಯಗಳ ತೊಂದರೆ ಮಣ್ಪಂದ ಮಂತು ಕೊಡ್ತಾರೆ. ಮನಸ್ಸಿಗೆ ತೃಪ್ತಿಯಾಗಿದೆ ಎಂಬ ಭಾವನೆ ನನಗೆ ಬರ್ತಾ ಇದೆ. ಒಂದು ಶಿವಲೀಲಾಮೃತಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳುವಂಥದ್ದು ಗೊತ್ತಾಯ್ತು ನೋಡಿ. ಈ ಅಮ್ಮ ಇಷ್ಟು ಏಜ್ ಆದರೂ ಕೂಡ ಶಿವಲೀಲಾಮೃತ ಓದ್ತಾ ಇದ್ರಂತೆ. ಶಿವನ ರೂಪದಲ್ಲಿ ಸಹಜರೈ ಮತ್ತು ಅವರ ತಂಡ ಬಂದು ಇವತ್ತು ಮನೆ ನಿರ್ಮಾಣ ಆಗಿದೆ. ಅಲ್ಲಿಯ ಹಿರಿಯರು ಹೇಳಿದರು, ಅವರು ನಾನು ಕೂಡಿ ಹಾಕಿದಂಥ 1 ಲಕ್ಷ ಹಣ ಉಂಟು, ಅದು ನಾನು ಅದಕ್ಕೆ ಸೇರಿಸಿ ನೀವು ಅದನ್ನು ಮಾಡಿಕೊಡಿ ಅಂತ. ನಾವು ತಕ್ಷಣ ಹೇಳಿದ್ದೇವೆ, ಅದು ನಮಗೆ ಬೇಡ, ನೀವು ನಿಮ್ಮ ಮೊಮ್ಮಗಳ ವಿದ್ಯಾರ್ಥಿ ಜೀವನಕ್ಕೆ ಅದನ್ನು ಇಡೀ, ಅದನ್ನು ಯಾವುದಾದ್ರೆ ಅದಕ್ಕೆ ಉಪಯೋಗ ಆಗ್ಬೋದು. ಚಂದದ ಮನೆ ಆಗಿದೆ. ಇಂಥ ಒಂದು ಮನೆ ಕಟ್ಟಿಕೊಟ್ಟ ನಂತರ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತದೆ, ಮಸ್ತ್ ಖುಷಿ ಅಂಡ್ ವರ್ಷದಲ್ಲಿ ಒಂದು ಬಡವರಿಗೆ ಮನೆ ಕಟ್ಟಿಸಿಕೊಡ್ಬೇಕಾಗುವಂಥದ್ದನ್ನು ಚಿಂತನೆಯನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವೀಗ ವರ್ಷಕ್ಕೆ ಒಂದು ಮನೆ ಕಟ್ಟಿ ಬಡವರ ಏನ ಬಡತನ ಇದೆ ಅವರ ಕಣ್ಣೀರು ಒರೆಸುವಂಥ ಕೆಲಸ ಕೂಡ ನಮ್ಮಿಂದ, ನಮ್ಮ ಸಂಸ್ಥೆಯ ಮುಖಾಂತರ ಆಗಬೇಕೆಂಬ ಧ್ಯೇಯ ನಮ್ಮಲ್ಲಿ. ದೇವರು ಇನ್ಯಾರ್ದೋ ರೂಪದಲ್ಲಿ ಕಳುಹಿಸಿಕೊಡ್ತಾರೆ. ಈ ಬಾರಿ ಇವರ ಕಷ್ಟಕ್ಕೆ ಸ್ಪಂದನೆಯನ್ನು ಕೊಟ್ಟಿರೋದು ಸಹಜರೈ ಹಾಗೆಯೇ ಅವರ ಟೀಮ್. ಸಮಾಜದಲ್ಲಿ ಎಷ್ಟೋ ಮಂದಿ ಕೋಟ್ಯಾನುಕೋಟಿ ಹಣ ಇದ್ದರೂ ಕೂಡ ಮತ್ತೊಬ್ಬರಿಗೆ ಸ್ಪಂದಿಸೋದಕ್ಕೆ ಮುಂದೆ ಬರೋದಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಇವರ ಮುಖದಲ್ಲಿ ಒಂದು ನಗು ತಂದಿದ್ದೇವೆ ಅಲ್ವಾ, ಅದೇ ನಮಗೆ ಬೇಕಾಗಿರುವ ಖುಷಿ. ಎಲ್ರಿಗೂ ನಮಸ್ಕಾರ. ಇವತ್ತು ಪುತ್ತೂರಿನ ಕಲ್ಲೇಗದಲ್ಲಿ ಬಹಳ ಕಷ್ಟದಲ್ಲಿ ಇದ್ದಂತಹ ಒಂದು ಫ್ಯಾಮಿಲಿಗೆ ನಮ್ಮ ಸಹಜರೈ ಬಳ್ಳಜ ಹಾಗೆಯೇ ವಿಜಯ್ ಸಾಮ್ರಾಟ್ ಸಂಸ್ಥೆ ಜೊತೆಗೂಡಿ ಬಹಳ ಸುಂದರವಾಗಿರುವಂಥ ಮನೆ ನಿರ್ಮಾಣವನ್ನು ಮಾಡಿಕೊಟ್ಟಿದೆ. ಈ ಒಂದು ವಿಷಯವನ್ನು ಎಲ್ಲರಿಗೆ ತಿಳಿಸಲೇಬೇಕು. ಇವತ್ತು ತಮ್ಮದೇ ಕುಟುಂಬಕ್ಕೆ ಆಗದೇ ಇರುವಂತಹ ಜನರ ಮಧ್ಯೆ ಮತ್ತೊಂದು ಕುಟುಂಬ ಕಷ್ಟದಲ್ಲಿದೆ. ಒಂದು ಸಣ್ಣ ಗುಡಿಸಲಿನ ಒಳಭಾಗದಲ್ಲಿ ಬದುಕ್ತಾ ಇದ್ದಾರೆ. ಮಳೆ ಬಂದಾಗ ಒಂದು ಸರಿಯಾಗಿ ಕೂತು ಊಟ ಮಾಡೋದಕ್ಕೂ ಸಾಧ್ಯ ಇಲ್ಲ, ಮಲಗೋದಂತೂ ಬಿಡಿ, ಅದು ನಮಗೆ ಯೋಚನೆಯನ್ನು ಮಾಡೋದಕ್ಕೆ ಅಸಾಧ್ಯವಾಗಿರುವಂಥ ವಿಚಾರ. ಇಂಥ ಸಂದರ್ಭದಲ್ಲಿ ತಕ್ಷಣವಾಗಿ ಧಾವಿಸಿ ಸಹಜರೈ ಹಾಗೆಯೇ ವಿಜಯ್ ಸಾಮ್ರಾಟ್ ಇಂಥ ಒಂದು ಮನೆಯನ್ನು ಕೇವಲ 2 ತಿಂಗಳಲ್ಲಿ ಬಹಳ ಚೆನ್ನಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಇದನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಬೇಕಾಗಿರೋದು ನನ್ನ ಕೆಲಸ. ಹಾಗೆಯೇ ಎಲ್ಲರನ್ನ ಕೂಡ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಬಾಳಿ ಬದುಕಬೇಕು ಅಂಥೇಳಿ ಯೋಚನೆಯನ್ನು, ದೂರದೃಷ್ಟಿಯನ್ನು ಇಟ್ಟುಕೊಂಡಿರುವಂಥ ವ್ಯಕ್ತಿ ಸಹಜರೈ. ಹಾಗಾಗಿ ಅವರ ಮೂಲಕ, ಆ ವಿಜಯ್ ಸಾಮ್ರಾಟ್ ಅನ್ನುವಂಥ ತಂಡದ ಮೂಲಕ ಒಂದು ಬಡ ಕುಟುಂಬಕ್ಕೆ ನಿರ್ಮಾಣವಾಗಿರುವಂತಹ ಒಂದು ಮನೆ ಹೇಗಿದೆ, ಮೊದಲಿನ ಅವರಿದ್ದಂಥ ಸ್ಥಿತಿ ಹೇಗಿತ್ತು, ಮೊದಲಿನ ಆ ಗುಡಿಸಲು ಹೇಗಿತ್ತು ಅನ್ನೋದನ್ನು ಒಂದು ಪಿಕ್ಚರಲ್ಲಿ ಹಾಕ್ತೇನೆ. ಈ ಒಂದು ಮನೆಯನ್ನು 2 ತಿಂಗಳು ನಿರ್ಮಾಣ ಮಾಡಿಕೊಟ್ಟ ಬಳಿಕ ಅವರ ಸಂತೋಷ ಹೇಗಿದೆ, ಹಾಗೆಯೇ ಮನೆಯ ಒಂದು ಹೋಮ್ ಟೂರನ್ನು ಮಾಡ್ತೇನೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಕೇವಲ ಒಂದು ಪ್ರಚಾರಕ್ಕಾಗಿ ಅಥವಾ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತೇಳಿ ಮಾಡಿರೋದಲ್ಲ. ನಿಜವಾಗ್ಲೂ ಅವರಿಗೊಂದು ಮನೆ ಕೊಡಬೇಕು ಅಂತ ಹೇಳುವ ಕಾರಣದಿಂದ, ಬಹಳ ಪ್ರೀತಿಯಿಂದ, ಮನಸ್ಸಿನಿಂದ, ಹೃದಯದಿಂದ ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಸೊ ಬನ್ನಿ, ಈ ಕಲ್ಲೇಗದ ಹತ್ತಿರ ನಿರ್ಮಾಣಗೊಂಡಿರುವಂಥ ಮನೆ ಹೇಗಿದೆ ಅಂತ ಮೊದಲಿಗೆ ತೋರಿಸ್ತೇನೆ. ಇದು ಏರಿಯಾ ಬಂದು ಪುತ್ತೂರಿನ ನೆಹರು ನಗರ ರಕ್ತೇಶ್ವರಿ ಗುಡಿಯ ಹತ್ತಿರದಲ್ಲಿದೆ. ಪಾಪ ಈ ಮನೆಯವರು ಇವಾಗ ಕೆಲಸಕ್ಕೆ ಹೋಗಿದ್ದಾರೆ, ನನಗೆ ಅವರನ್ನು ತೋರಿಸಬೇಕು ಅಂತ ಏನಿಲ್ಲ. ಸೊ ಬಂದಾಗ ನೋಡಿ, ಇದು ಹೊರಭಾಗದ ಕಂಪೌಂಡ್. ಆದರೆ ಬಹಳ ಸಣ್ಣ ಗುಡಿಸಲಿನಲ್ಲಿದ್ದರೂ ಇಷ್ಟು ಸುಂದರವಾಗಿರುವಂಥ ಮನೆಯ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಕಡಿಮೆನೇ. ಸೊ ಹೊಸ ಮನೆ, ನೆನ್ನೆ ತಾನೇ ಗೃಹ ಪ್ರವೇಶ ಆಗಿದೆ. ಒಳಭಾಗಕ್ಕೆ ಹೋಗೋಣ, ಹೇಗಿದೆ ಅಂತೆಲ್ಲ ನೋಡ್ತೀನಿ. ಸೊ ಎಸ್ಪೆಷಲಿ ವಿಜಯ್ ಸಾಮ್ರಾಟ್ ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೇ. ಸಹಜಣ್ಣ ನಿಮಗೂ ಥ್ಯಾಂಕ್ ಯು. ನೋಡಿ, ಇದು ಬಂದಾಗ ಫಸ್ಟಿಗೆ ಕರೆಂಟ್ ಇಜ್ಜ ಉಂಡತೆ. ಓಕೆ, ಇದು ಬಂದಾಗ ಫಸ್ಟಿಗೆ ಒಂದು ಹಾಲ್ ನೋಡಿ, ನಾನು ಬಾಗಿಲಿನಿಂದ ತೋರಿಸ್ತೀನಿ. ಚೆನ್ನಾಗಿರುವಂಥ ಮರದ ಬಾಗಿಲಿನ, ಮರವನ್ನು ಒಳಗೊಂಡಿರುವ ಬಾಗಿಲು. ಸೊ ವಿದ್ಯುತ್, ಚೆನ್ನಾಗಿರುವಂಥ ಕರೆಂಟ್ ಇದೆ. ಇದು ಮನೆಯ ಹಾಲ್ ಇಲ್ಲಿದೆ. ಏನು ವಾಸ್ತು ಪ್ರಕಾರ ಕಟ್ಟಿಕೊಡಬೇಕು ಅದೇ ಪ್ರಕಾರವಾಗಿ ಕಟ್ಟಿಕೊಟ್ಟಿದ್ದಾರೆ. ದೊಡ್ಡ ಹಾಲ್ ಇದೆ. ಇದರ ಪಕ್ಕದಲ್ಲೇ ನೋಡಿ ಪುಟ್ಟ ಒಂದು ಕಿಚನ್. ಇಲ್ಲಿ ಇಷ್ಟು ಕೂಡ ಅವರಿಗೆ ಇರಲಿಲ್ಲ, ಇದು ಕಿಚನ್ ವ್ಯವಸ್ಥೆ. ಇಲ್ಲಿ ಕಿಚನ್ ಇದ್ರೆ, ಸೊ ಇಲ್ಲಿಂದ ಇಂದ ಅದ ರೂಮಾ ಅದು ಉಲ್ಲರೆರಂಡ ಎರ್ಲಿಜ್ಜಿರತ್ತೆ. ಓಕೆ, ಡೈನಿಂಗ್ ಹಾಲ್. ಓ ನೈಸ್. ನೋಡಿ ಇದು ನೋಡಿ, ಬಹಳ ದೊಡ್ಡ ಡೈನಿಂಗ್ ರೂಮ್ ಅಂತ ಇದು. ಇದು ವಿಶಾಲ ದೊಡ್ಡದಿದೆ, ಚೆನ್ನಾಗಿ ಇಲ್ಲಿ ಉಳ್ಕೊಳ್ಬೋದು. ಮೇಲೆ ನೋಡಿ ಶೀಟ್ ಹಾಕಿ ಕೊಟ್ಟಿದ್ದಾರೆ. ಸೊ ಇಷ್ಟ ಆಯಿತು. ಇದರ ಪಕ್ಕದಲ್ಲಿ ಒಳಭಾಗಕ್ಕೆ ಎಂಟ್ರಿ. ಸೊ ಇದು ಒಳಗೆ, ಇಲ್ಲಿ ಒಳಗೆ ಬಂದಾಗ ಒಂದು ದೇವರ ಕೋಣೆ, ಹಾಗೆಯೇ
ಉಳ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ರೂಮಿನ ವ್ಯವಸ್ಥೆ ನೋಡಿ. ಪುತ್ತೂರು ಮಾಲಿಂಗೇಶ್ವರ ಇನ್ನು ಇದನ್ನೇ ಇಲ್ಲಿ ಉಡುಗೊರೆ ಕೊಟ್ಟಿದ್ರು. ಸೊ ಇದರ ಪಕ್ಕದಲ್ಲಿ ಮತ್ತೊಂದು ಬೆಡ್ರೂಮ್ ಇದೆ. ಸೊ ನೋಡಿ ಇಲ್ಲಿ ಬೆಡ್ರೂಮ್ ಇದೆ, ಮೇಲೆ ಫ್ಯಾನ್ ಅಳವಡಿಕೆ ಎಲ್ಲನೂ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟು ಚೆನ್ನಾಗಿ ಒಂದು ಹಾಲ್, ಕಿಚನ್, ಆ ಕಡೆಗೆ ಡೈನಿಂಗ್, ಇಲ್ಲೊಂದು ದೇವರ ಕೋಣೆ, ಜೊತೆಗೆ ಒಂದು ರೂಮ್, ಹಾಗೆಯೇ ಒಂದು ಬೆಡ್ರೂಮ್, ಇಷ್ಟರ ನಿರ್ಮಾಣವನ್ನ ಸಹಜಣ್ಣ ಜೊತೆಗೆ ವಿಜಯ ಸಾಮ್ರಾಟ್ ಮಾಡಿಕೊಟ್ಟಿದ್ದಾರೆ. ಸೀರಿಯಸ್ಲಿ ಬಹಳ ಖುಷಿ ಆಯ್ತು, ಮತ್ತೆ ಒಳ್ಳೆಯ ವಿಷಯ ಇದು. ಸೊ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಈ ರೀತಿ ಮಾಡ್ತಾ ಬರ್ತಾ ಇದೆ ವಿಜಯ ಸಾಮ್ರಾಟ್. ಇವತ್ತು ಮಾಡಿದಾಗ ನಾವು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಹಾಗಾಗಿ ಸಹಜಣ್ಣಿಗೆ ಕಾಲ್ ಮಾಡಿ ಹೇಗಿದೆ ಮನೆ ಕಟ್ಟಿಕೊಟ್ಟಿದ್ದೀರಾ, ಒಮ್ಮೆ ನೋಡುವ, ಎಲ್ಲರಿಗೆ ತೋರಿಸೋಣ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇಲ್ಲಿ ಬಂದೆ. ಈ ಮನೆಯವರು ಅವರ ಹೊಟ್ಟೆಪಾಡು, ಅವರಿಗೆ ಪ್ರತಿನಿತ್ಯ ಜನಜೀವನ ನಡಿಬೇಕು, ಮನೆಯಲ್ಲಿ ಒಂದು ಪುಟ್ಟ ಮಗಳು ಕೂಡ ಇದ್ದಾಳೆ. ಸೊ ಅದಕ್ಕೋಸ್ಕರ ಕೆಲಸಕ್ಕೆ ಹೋಗ್ತಾರೆ. ಸೊ ಮನೆ ಕೆಲಸಕ್ಕೆ ಹೋಗಿ ಬಂದಾಗ ಉಳ್ಕೊಳ್ಳೋದಕ್ಕೆ ಆ ಗುಡಿಸಲು ಯಾವತ್ತೂ ಸೋರ್ತಾ ಇದ್ದಂಥ ಗುಡಿಸಲು ಇರಬಾರ್ದು, ಅವರು ಕೂಡ ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಹೇಳುವ ಕಾರಣದಿಂದ ಇಷ್ಟು ಚೆನ್ನಾಗಿರುವಂಥ ಮನೆ ನಿರ್ಮಾಣ ಆಗಿದೆ. ಈ ಮನೆಯಲ್ಲಿ ಆ ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದ, ಇಲ್ಲಿ ಹತ್ತಿರದ ರಕ್ತೇಶ್ವರಿಯ ಆಶೀರ್ವಾದ, ಹಾಗೆಯೇ ಎಲ್ಲರ ಆಶೀರ್ವಾದ, ದೇವಗಳ ಆಶೀರ್ವಾದದಿಂದ ಚೆನ್ನಾಗಿ ಬಾಳಿ ಬದುಕಲಿ, ಅವರೆಲ್ಲ ಕನಸುಗಳು ನನಸಾಗಲಿ ಅಂತ ದೇವ್ರ ಜೊತೆ ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಸಹಜ್ ರೈ ಅವರಿಗೆ ಹಾಗೆಯೇ ವಿಜಯ ಸಾಮ್ರಾಟ್ನ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಒಳ್ಳೆಯದಾಗಲಿ. ಒಂದಷ್ಟು ಜನರಿಗೆ ಇಂಥ ಒಳ್ಳೆ ಕೆಲಸಗಳನ್ನು ಶೇರ್ ಮಾಡೋದರ ಮೂಲಕ ಅವರ ಒಳ್ಳೆಯ ಕೆಲಸಕ್ಕೆ ಅಪ್ರಿಷಿಯೇಟ್ ಮಾಡಿ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ಅವರ ಮೂಲಕ ನಡೆದು ಬರಲಿ. ಇದರ ಬಗ್ಗೆ ಸಹಜ್ ರೈ ಏನು ಹೇಳ್ತಾರೆ ಅಂತ ಅವ್ರ ಜೊತೆ ಕೂಡ ಒಂದು ಸಣ್ಣ ಬೈಟ್ ತಗೊಳ್ತೀನಿ. ಸೊ ಥ್ಯಾಂಕ್ ಯು. ನಮಸ್ತೆ. ಎಂಚುಲ. ನಮಸ್ತೆ. ಸೌಖ್ಯ, ಆರಾಮ, ತೊಂದರೆ ಇಲ್ಲ. ಕನ್ನಡದಲ್ಲಿ ಮಾತಾಡುವಲ್ಲ? ಓಕೆ. ಇವತ್ತು ಸಹಜ್ ರೈ ಹಾಗೆಯೇ ವಿಜಯ ಸಾಮ್ರಾಟ್ ಈ ಮನೆಯನ್ನು ನಿರ್ಮಾಣ ಮಾಡಿ ಕೊಡೋದಕ್ಕಿಂತ ಮೊದಲು ಹೇಗಿತ್ತು ಇಲ್ಲೇ ಪರಿಸ್ಥಿತಿ? ನೀವು ಹತ್ತಿರದವರಲ್ವಾ? ಹೌದು, ಅಂದರೆ ಇವರು ಬರೀ ಪಾಪದವರು. ಒಂದು ಹಂಚಿನ ಮನೆಯಲ್ಲಿ ತಾಯಿ ಮಗಳು ವಾಸವಾಗಿದ್ದರು. ಇವೆಲ್ಲ ಮಗಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಅಜ್ಜಿ ಮಾತ್ರ ಇದ್ದರು. ಅವರು ಬಡ ಕುಟುಂಬದವರು. ಮಧ್ಯಾಹ್ನ ತನಕೊಂದು ಮನೆಗೆ ಕೆಲಸಕ್ಕೆ ದುಡಿಲಿಕ್ಕೆ ಹೋಗ್ತಿದ್ರು. ಮಧ್ಯಾಹ್ನ ನಂತರ ಬಂದು ಅವರ ಕೆಲಸ ಮಾಡ್ತಿದ್ರು. ಒಂದು ಹಳೆಯ ಮನೆಯಲ್ಲಿ ಜೀವನ ಸಾಗಿಸಿದ್ರು. ಕಳೆದ ಮಳೆಗಾಲದಲ್ಲಿ ಮರ ಎಲ್ಲ ಬಿದ್ದು ಇದು ಮನೆ ಸ್ವಲ್ಪ ಇದಾಗಿತ್ತು. ಹಾಗೆ ಈ ಸಲ ನಾವು ಎಲ್ಲ ಹೇಳಿದ್ದೇವೆ, ಸ್ವಲ್ಪ ಏನಾದರೂ ಪ್ರಯತ್ನ ಮಾಡಿ ಹಂಚಿನ ಮನೆಯನ್ನು ಚೇಂಜ್ ಸರಿ ಮಾಡುವ ಅಂತೇಳಿ. ಹಾಗೆ ನಾವು ಹಂಚಿನ ಮನೆ ಮಾಡುವುದಂತೇಳಿ ಅದರ ಬಗ್ಗೆ ಇದು ಮಾಡಿದ್ದೇವೆ. ಅಷ್ಟೊತ್ತಿಗೆ ಉಮೇಶ್ವರವರು ಇವರ ಕೆಲಸ ಹೋಗುವಲ್ಲಿ ಉಮೇಶ್ವರವ್ರ ಹತ್ರ ಮಾತಾಡಿ, ಅವರು ಸಹಜರೇ ಹತ್ರ ಮಾತಾಡಿ ಒಳ್ಳೆಯ ಇವರಿಗೆ ಇದು ಕೊಟ್ಟರು. ತೊಂದರೆಯಿಲ್ಲ, ಇವರ ಇದೆಲ್ಲ ಕೇಳಿ ಲಾಸ್ಟಿಗೆ ಹೇಳಿದರು, ನಾವೆಲ್ಲ ಅನ್ನದ ಮನೆ ಖರ್ಚು ನಾವೇ ಮಾಡ್ತೇವೆ, ಸ್ಲ್ಯಾಬ್ ಮಾಡಿ ನೆಲಕ್ಕೆ ಟೈಲ್ಸ್ ಎಲ್ಲ ಹಾಕಿ ಹೊಸ ಮಾಡಿ ಕೊಡ್ತೇವೆ ಅಂತೆಲ್ಲ ಇದು ಮಾಡಿದರು. ಹಾಗೆ ಅವರ ಉಪಸ್ಥಿತಿಯಲ್ಲಿ ಒಳ್ಳೆಯ ಅವರಿಗೆ ಇದು ಮಾಡಿ ಕೊಟ್ಟಿದ್ದಾರೆ. ಈ ಪುಟ್ಟ ಮನೆಯಲ್ಲಿ ಒಂದು ಭವಿಷ್ಯ ಇದೆ. ಬಾಳಿ ಬೆಳಗಬೇಕಾಗಿರುವಂತಹ ಒಬ್ಬಳು ಕಂದಮ್ಮ ಇದ್ದಾಳೆ. ಅವಳು ಕೂಡ ಈ ಸೋರ್ತಿರುವಂಥ ಮನೆಯ ಒಳಭಾಗದಲ್ಲಿ ಕಲಿತಾ ಇದ್ಲು, ಬದುಕ್ತಾ ಇದ್ರು. ಗಂಡು ಮಕ್ಕಳೇ ಇಂಥ ಒಂದು ಸೋರ್ತಿರ್ತಕ್ಕಂಥ ಮನೆಯಲ್ಲಿ ಬದುಕೋದು ಕಷ್ಟ. ಒಂದು ಹೆಣ್ಮಗಳಾಗಿ ಅವಳ ಕನಸುಗಳು ಎಷ್ಟೆಲ್ಲ ಇರ್ಬೋದು. ಪ್ರತಿನಿತ್ಯ ಶಾಲೆಗೆ ಹೋಗಿ ಬಂದಾಗ ಯಾವ ರೀತಿಯಲ್ಲಿ ನೋವಿದ್ದಿರ್ಬೋದು. ಒಂದು ಸಣ್ಣ ಮಕ್ಕಳು ಇವಾಗ ಏಜ್ ಆಗ್ತಾ ಬರುವಾಗ ಅವರ ಮನಸ್ಸಲ್ಲೂ ನೋವಿರ್ತದೆ. ಅಂಥ ಸಂದರ್ಭದಲ್ಲಿ ಆ ಪುಟ್ಟ ಮಗುವಿಗೆ ಬೇಕಾಗಿ ಒಂದು ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರಲ್ಲ, ಒಂದು ಭವಿಷ್ಯಕ್ಕಾಗಿ ಕೊಟ್ಟಿದ್ದಾರಲ್ಲ, ಅದು ನಮಗೆ ಖುಷಿಯಾಗಿರೋದು. ಆಕೆ ಜೊತೆ ಮಾತಾಡ್ತೀನಿ. ಮೊದಲು ಹೇಗಿತ್ತು, ಇವಾಗ ಎಷ್ಟು ಖುಷಿ ಆಯ್ತು ಆಕೆಗೆ. ಎಂತ ಹೆಸರು ನಿಂದು? ಗ್ರೀಷ್ಮ. ಎಷ್ಟನೇ ಕ್ಲಾಸ್? 7th. ಎಲ್ಲಿ ಓದೋದು? BM ಶಾಲೆ. ಓಕೆ. ನಾನು ಕೇಳೋದು, ಮೊದಲು ಹೇಗಿತ್ತು ನಿಮ್ಮ ಮನೆ? ಹಂಚೆಲ್ಲ ಮುರಿದೋಗಿತ್ತು. ಬಿದ್ದಿತ್ತಾ? ಓಕೆ. ಮಳೆ ಎಲ್ಲ ಬರೋವಾಗ ಫುಲ್ ಸೋರ್ತಾ ಇತ್ತು. ಓಕೆ. ನಿಮ್ಮಲ್ಲಿ ಓದ್ಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ, ಬರೀಲಿಕ್ಕೆಲ್ಲ ಸ್ವಲ್ಪ ನೀರು ಬೀಳ್ತಾ ಇತ್ತು, ಸೋರ್ತಾ ಇತ್ತು ಅಲ್ವಾ? ಓಕೆ. ಹಾಗೆ ಈಗ ಮನೆ ಚಂದದ ಮನೆ ಆಗಿದೆ. ಇಂಥ ಒಂದು ಮನೆ ಕಟ್ಟಿಕೊಟ್ಟ ನಂತರ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆಯಾ? ಇವಾಗ ಚೆನ್ನಾಗಿ ಓದ್ತಾ ಎಲ್ಲ ಇದ್ದೀನಿ ನೀನು? ಇವತ್ತು ರಜೆ ಮಳೆಗೆ ಅಲ್ವಾ? ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಮನೆಯವರನ್ನು ತೋರಿಸೋದು ನನ್ನ ಉದ್ದೇಶ ಅಲ್ಲ, ಬಟ್ ಅವರು ತುಂಬಾ ಥ್ಯಾಂಕ್ಫುಲ್ ಆಗಿದ್ದಾರೆ. ಸಹಜ್ ರೈ ಅವರಿಗಾಗಿರ್ಬೋದು ಅಥವಾ ವಿಜಯ ಸಾಮ್ರಾಟಿಗಾಗಿರ್ಬೋದು, ಈ ಊರವರಿಗೆ ಕೂಡ ತುಂಬಾ ಧನ್ಯವಾದ ಸಲ್ಲಿಸ್ತಾ ಇದ್ದಾರೆ. ಕೆಲವೊಂದು ಸಲ ಮನೆಯವರಿಗೆ, ಕುಟುಂಬದವರಿಗೆ ನಾವು ಬೇಡ ಅಂತೇಳಿ ಆದಾಗ ನಮ್ಮನ್ನು ಕೈ ಹಿಡಿಯುವಂಥ ಒಂದು ಶಕ್ತಿ, ನಾವು ನಂಬುವಂಥ ದೇವರಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ದೇವರು ಇನ್ಯಾರ್ದೋ ರೂಪದಲ್ಲಿ ಕಳುಹಿಸಿಕೊಡ್ತಾರೆ. ಈ ಬಾರಿ ಇವರ ಕಷ್ಟಕ್ಕೆ ಸ್ಪಂದನೆಯನ್ನು ಕೊಟ್ಟಿರೋದು ಸಹಜ್ ರೈ ಹಾಗೆಯೇ ಅವರ ಟೀಮ್. ಸೊ ಅವರ ಮನೆಯವರೆಲ್ಲ ಇವಾಗ ಬಂದಿದ್ದಾರೆ. ಅವರು ಪಾಪ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಒಂದು ಸಲ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳುವಂಥ ಒಂದು ಕೃತಜ್ಞತಾ ಭಾವದಿಂದ ನನ್ನ ಜೊತೆಗಿದ್ದಾರೆ. ಇವರು ಈ ಮನೆಯ ತಾಯಿ, ಇವರ ಅಮ್ಮ ಆರಂಭದ ಭವಾನಿ. ಇವರು ಇಮಿರ್ನ ಮಗಳೀರು, ಅವರ ಮಗಳಿವರು, ನಿಮ್ಮ ಮಗಳು ಇವರು ಅಲ್ವಾ? ಓಕೆ. ಇವರು ಸ್ವಾತಿ, ಅವರು ಗ್ರೀಷ್ಮ, ಇವರು ಭವಾನಿ ಅಂತ. ಸೊ ಎಷ್ಟು ಥ್ಯಾಂಕ್ಸ್ ಹೇಳ್ತಾರೆ. ಸಮಾಜದಲ್ಲಿ ಎಷ್ಟೋ ಮಂದಿ ಕೋಟ್ಯಾನುಕೋಟಿ ಹಣ ಇದ್ದರೂ ಕೂಡ ಮತ್ತೊಬ್ಬರಿಗೆ ಸ್ಪಂದಿಸೋದಕ್ಕೆ ಮುಂದೆ ಬರೋದಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಇವರ ಮುಖದಲ್ಲಿ ಒಂದು ನಗು ತಂದಿದ್ದೇವೆ ಅಲ್ವಾ, ಅದೇ ನಮಗೆ ಬೇಕಾಗಿರುವ ಖುಷಿ. ಮೇಡಮ್, ಎಷ್ಟು ಥ್ಯಾಂಕ್ಸ್ ಹೇಳ್ತೀರಿ? ಮೊದಲಿನ ಪರಿಸ್ಥಿತಿ ಹೇಗಿತ್ತು? ಎಷ್ಟು ಜನರ ಜೊತೆ ಕೇಳಿದ್ರಿ ನಮಗೊಂದು ಹೆಲ್ಪ್ ಆಗಬೇಕು ಅಂತ? ಇಡೀ ಜಗತ್ತೇ ಕೈ ಬಿಟ್ಟಿತ್ತು. ಸೊ ಆಗ ಇವರು ಕೈ ಹಿಡಿದ್ರು. ನಾನು ಅಂದರೆ
ನನ್ನ ಅಮ್ಮ ತುಂಬ ಕಷ್ಟದಲ್ಲೇ ಇದ್ದರು. ಹಾಗೆ ಅಮ್ಮ ಒಬ್ಬರೇ ಅಂತ ಹೇಳಿ ನಾನು ಇಲ್ಲಿ ಬಂದು ನಿಂತೆ. ನನಗೆ ಮದುವೆಯಾಗಿ 10 years ಅಬವ್ ಆಯಿತು. ಮತ್ತು ನನ್ನ ಮಗಳು ಇಲ್ಲಿ ಸ್ಕೂಲಿಗೆ ಹೋದ ಕಾರಣ ನಾನು ಇಲ್ಲೇ ಸ್ವಲ್ಪ ಅಮ್ಮನೊಟ್ಟಿಗೆ ಸ್ಪೆಂಡ್ ಮಾಡುವಷ್ಟು ಟೈಮ್ ಸಿಕ್ಕಿತ್ತು ನನಗೆ ಇಲ್ಲಿ. ಮತ್ತು ಅಂತಂದರೆ ನಾವು 2-3 ಸರ್ತಿ ಹಂಚಿನ ರಿಪೇರಿ ಎಲ್ಲ ಮಾಡಿದೆವು. ಹಂಚಿನ ರಿಪೇರಿ ಮಾಡಿದ್ದು ಕೂಡ ನಮಗೆ ಅಷ್ಟು ಇದಂತಾಗಲಿಲ್ಲ. ಅಂದರೆ ಪ್ರತಿ ನಮಗೆ ಒಂದೊಂದು ರೀಪಿದ್ದು ಎಲ್ಲ ಕಂಪ್ಲೇಂಟ್ ಆಗ್ತಾ ಬಂತು. ಮತ್ತು ಇನ್ನು 3 ಸರ್ತಿ ಕೂಡ ನಾವು ಹಂಚು ರಿಪೇರಿ ಮಾಡಿ ನಮಗೆ ಎಂತ ಕೂಡ ಅದರಲ್ಲಿ ಫಲ ಸಿಗಲಿಲ್ಲ. ಹಾಗೆ ನಾವು ನೆಕ್ಸ್ಟ್ ಇನ್ನು ಸ್ಲ್ಯಾಪ್ ಮಾಡುವ ಅಂತ ಹೇಳಿ ಇದು ಮಾಡಿದೆವು. ಆಗ ನಾನು ಸ್ಲ್ಯಾಪ್ ಅಂತ ಹೇಳುವಾಗ ನಾನು ಇಂಜಿನಿಯರ್ ಹತ್ರ ಕೆಲವೊಂದು 2-3 ಇಂಜಿನಿಯರ್ಸ್ ಎಲ್ಲ ಮಾತಾಡಿದೆ ನಾನು. ಆಗ ಅವರು ಹೇಳಿದರು, ಸ್ಲ್ಯಾಪ್ ಅಂತ ಆಗುವಾಗ ನಿಮಗೆ 1,40,000 ಎಲ್ಲ ಅಂದಾಜು ಬೀಳ್ತದೆ. ಸರಿ, ಓಕೆ, ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದೆ ನಾನು. ಆ ಟೈಮ್ಗೆ ಯಾವಾಗ ಕಳೆದ ಮಳೆಗೇ ಒಂದು ಅರ್ಧ ನಮ್ಮ ರೂಮ್ ಫುಲ್ ಇದಾಯಿತು. ಆ ಟೈಮಲ್ಲಿ ನನಗೆ ಎಂತ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಹಸ್ಬೆಂಡ್ ಕೂಡ ಅವರ ವರ್ಕಲ್ಲಿ ಅವರು ಬಿಸಿ, ಮತ್ತು ಎಲ್ಲ ಮನೆಯದು ಪ್ರಾಬ್ಲಮ್ ಎಲ್ಲ ಇರ್ತದೆ ನಮಗೆ ಔಟ್ಸೈಡ್ ಎಲ್ಲ. ಹಾಗೆಲ್ಲ ಇರುವಾಗ ನಮಗೆ ಎಲ್ಲ ಕೂಡ ಒಮ್ಮೆಗೆ ರೊಟೆಕ್ಷನ್ ಮಾಡಲಿಕ್ಕೆ ಆಗಲಿಲ್ಲ. ಆಗ ನಾವು ನನ್ನ ಅಮ್ಮ ಕೆಲಸಕ್ಕೆ ಹೋಗಿ ಬಾರ್ ಸೈಕಲ್ ಸ್ಟೋರ್ಸ್ ಅವರ ಮನೇಲಿ ವರ್ಕ್ ಮಾಡೋದು. ಆಗ ಅಲ್ಲಿ ಅವರ ಮಗನ ಕ್ಲಾಸ್ಮೇಟ್ ಉಮೇಶ್ ನಾಯಕ್ ಅಂತ. ಹಾಗೆ ಅವರನ್ನು ಮೀಟ್ ಮಾಡಲಿಕ್ಕೆ ಹೋದಾಗ ನನಗೆ ಸಹಜ್ ರೈ ಅವರು ಸಿಕ್ಕಿದ್ರು. ಸಹಜ್ ರೈ ನನಗೆ ತುಂಬ ಆತ್ಮೀಯರಾಗಿದ್ದರು. ಹಾಗೆ ಸಹಜ್ ರೈ ಹತ್ರ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ. ಆಗ ಸಹಜ್ ರೈ ಹೇಳಿದರು, ಹಣ ನೀನು ಯಾವುದು ಹಾಕೋದು ಬೇಡ, ಅದನ್ನು ನಾನು ನನ್ನಿಂದ ಎಷ್ಟು ಹಾಕೋದು ನಾನು ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತೇನೆ, ನಿಮಗೆ ಯಾವ ಟೈಪ್ ಎಲ್ಲ ಬೇಕು ಅದನ್ನೆಲ್ಲ ನಾನು ಮಾಡಿಕೊಡ್ತೇನೆ ಅಂತ ಒಂದು ಭರವಸೆ ಕೊಟ್ಟರು. ಆ ಭರವಸೆಯಲ್ಲಿ ನಮಗೆ ಸ್ವಲ್ಪ ಇದಾಯಿತು. ಮತ್ತೆ ಸಹ ಕೇಳಿದರು, ಎಂತಾದರೂ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡು ಹೇಳು. ಆಯ್ತು ಸರಿ, ಓಕೆ, ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ. ಯಾಕಂದ್ರೆ ನಾನು ಸಹ ಎಲ್ಲ ಸಂಘ ಪರಿವಾರದಲ್ಲಿ ಎಲ್ಲ ನಾನು ಸ್ವಲ್ಪ ಮುಂದೆ ಇದ್ದೇನೆ, ನಾನು ತೊಡಗಿಸಿಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ಎಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಬ್ಬರು ಒಂದೊಂದು ಇದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಓಕೆ, ಇವತ್ತು ನೀವು ಏನು ಥಿಂಕ್ ಮಾಡಿದ್ರಿ, ಕನಸಿನಲ್ಲೂ ಎಣಿಸದಿರುವಂಥ ರೀತಿಯಲ್ಲಿ ಮನೆ ಒಂದು ನಿರ್ಮಾಣ ಆಯಿತು. ಮತ್ತೆಂತಂದರೆ ನನ್ನ ಮಗಳದೊಂದು ರೀಡಿಂಗ್ ರೂಮ್ ಒಂದು ಚಂದ ಬೇಕು ಅಂತ ಎಲ್ಲ ರೂಮಿಗಿಂತ ರೀಡಿಂಗ್ ರೂಮ್ ಚಂದ ಬೇಕು ಅಂತ ಹೇಳಿದ್ದು. ಅದು ಸಹ ಅವರು ಶಂಕರ್ ಭಟ್ ಅಂತ ಇಂಜಿನಿಯರ್ ಅವರೆಲ್ಲ ನೋಡಿ, ಮತ್ತು ಉಮೇಶ್ ನಾಯಕ್, ಸಹಜ್ ರೈ ಅವಳದೊಂದು ರೂಮನ್ನೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರಲ್ವಾ. ಓಕೆ, ವೆರಿ ನೈಸ್. ಇದ್ದದ್ದು RC ಮಾತ್ರ ಮಾಡೋದ್ರಲ್ಲಿ ಇದ್ದದ್ದು. ಟೈಲ್ಸ್ ಹಾಕೋದಾಗ್ಲಿ, ಪೇಂಟಿಂಗ್ ಅದೆಲ್ಲ ನಿಧಾನದಲ್ಲಿ ಮಾಡೋದಂತ ಇತ್ತು. ಇವರು ಅದನ್ನೆಲ್ಲ ಒಮ್ಮೆಗೆನೆ ಮಾಡಿಕೊಟ್ರು. ಅದೊಂಥರ ಹೆಚ್ಚು ನಮಗೆ ಇದು ಸಿಕ್ಕಿತು. ಆ ತಾಯಿಯ ಆಶೀರ್ವಾದವೇ ಮಾಡಿಕೊಟ್ಟಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಒಳ್ಳೇದಾಗ್ಲಿ, ಮನೆಯಲ್ಲಿ ತುಂಬಾ ಚೆನ್ನಾಗಿ ಬಾಳಿ ಬದುಕಿ. ತುಂಬಾ ಧನ್ಯವಾದಗಳು ವಿಜಯಕ್ಕೆ ತಣ್ಣ. ಥ್ಯಾಂಕ್ ಯು. ಹಾಗೆ ಅಮ್ಮ ಈರಿಗೆ ಖುಷಿ ಅಂಡ್ ಎಂಕ್ ಮಸ್ತ್ ಖುಷಿ ಅಂಡ್ ದಯಪಂಡ ಎಂಕ್ಲ ಮೂಜಿ ತಲೆಮಾರುಡು ಬಾರ ಸೈಕಲ್ ಅಕ್ಲೆ ಇಲ್ಲಲು ಉಮೇಶ್ ನಾಯಕ್ ಬರೊಂದಿತ್ತೇರು. ಅಂಚ ಆರ್ನ ಮಗನ ಕ್ಲಾಸ್ಮೇಟ್ ಅಂಚ ಒಂಜಿ ಫೋನ್ಡೆ ಆರು ಕಾಲ್ ದೆತ್ತದು ಯಾನ್ ಆರೆಗ್ ಮಂತು ಕರ್ಪಂದು ಒಂದೇ ಪಾತ್ರೆ ಕೊರಿಯರು. ಅಪಗ ಎನ್ನ ಪಂಡ ಧರ್ಮ ಪಂಡದ್ದು ಶಿವಲೀಲಾಮೃತ ಓದುಣೆ. ಅಂಚಾದ ಶಿವಲೀಲಾಮೃತ ದಯಟೇ ಎಂಕ್ ಇಲ್ಲ ಆರು ಕೂಡಲೇ ಮಂತದ್ದು ಆ ವಿಷಯಗಳ ತೊಂದರೆ ಮಣ್ಪಂದೆ ಮಂತು ಕೊಡ್ತಾರೆ. ಆರೆಗ್ ದೇವರ ಅನುಗ್ರಹ ಮಾಡ್ಕೊಡು, ಎಂಕ್ಲಗಳ ಅನುಗ್ರಹ ಕೊರೋಡು. ಓಕೆ, ಒಂದು ಶಿವಲೀಲಾಮೃತಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳುವಂಥದ್ದು ಗೊತ್ತಾಯ್ತು ನೋಡಿ. ಈ ಅಮ್ಮ ಇಷ್ಟು ಏಜ್ ಆದರೂ ಕೂಡ ಶಿವಲೀಲಾಮೃತ ಓದ್ತಾ ಇದ್ರಂತೆ. ಶಿವನ ರೂಪದಲ್ಲಿ ಸಹಜ್ ರೈ ಮತ್ತು ಅವರ ತಂಡ ಬಂದು ಇವತ್ತು ಮನೆ ನಿರ್ಮಾಣ ಆಗಿದೆ. ಸಹಜ್ ರೈಗಳ ಉಮೇಶ್ ನಾಯಕ್, ಶಂಕರ್ ಭಟ್ ಬುಕ್ಕ ಆ ವಿಜಯ ಸಾಮ್ರಾಟ್ ತಂಡದಕ್ಲೆಗ್ ಮಸ್ತ್ ಎನ್ನ ಹೃದಯಪೂರ್ವಕ ಧನ್ಯವಾದ ಅಂದ್ಕೊಂತೀನಿ. ಆತ್ಮೀಯ ಬಂಧುಗಳೇ, ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಯಾರ ರೂಪದಲ್ಲಿ ಯಾರಿಗೆ ಬೇಕಾದರೂ ಸಹಾಯ ಮಾಡಿಸ್ಬೋದು. ಇಲ್ಲಿ ವ್ಯಕ್ತಿಗಳಲ್ಲ, ಅಲ್ಲಿರುವಂಥ ಶಕ್ತಿ ಎಲ್ಲವನ್ನ ಮಾಡಿಸ್ತಾ ಇದೆ. ಬಹಳಷ್ಟು ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಚಾರ, ಸಾಕಷ್ಟು ಇವೆಂಟ್ಗಳ ಮೂಲಕ ಎಲ್ಲರನ್ನ ಖುಷಿಪಡಿಸಿರುವಂಥ ವ್ಯಕ್ತಿ. ಆದರೆ ಒಂದು ಕುಟುಂಬದ ನಗುವಿನಲ್ಲಿ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದ್ರೆ ನಾನು ನಮ್ಮ ಸಹಜಣ್ಣನಿಗೆ ಹಾಗೆಯೇ ವಿಜಯ ಸಾಮ್ರಾಟಿಗೆ ಎಷ್ಟು ಥ್ಯಾಂಕ್ಸ್ ಅನ್ನು ಹೇಳಿದ್ರು ಕೂಡ ಕಡಿಮೆ. ಸಹಜಣ್ಣ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ ಪುತ್ತೂರಿನ ಮಹಾಲಿಂಗೇಶ್ವರ, ನೀವು ನಂಬತಕ್ಕಂಥ ಎಲ್ಲ ದೈವಿಕ ಶಕ್ತಿಗಳು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ಮಗಳಿಗೆ, ಎಲ್ರಿಗೂ, ಹಾಗೆಯೇ ವಿಜಯ ಸಾಮ್ರಾಟ್ನ ಎಲ್ಲ ಕುಟುಂಬಸ್ಥರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಒಂದು ಮನೆ ಸೋರ್ತಾ ಇತ್ತು. ಆ ಮನೆಯ ಒಬ್ಬಳು ಹೆಣ್ಮಗಳು ಕಣ್ಣೀರು ಹಾಕ್ತಾ ಇದ್ಲು. ಆ ಸಣ್ಣ 7ನೇ ಕ್ಲಾಸಿನ ಹುಡುಗಿ, ಮನೆ ಬೇಕು, ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಆ ಮನೆಯ ತಾಯಿ ಶಿವನನ್ನ ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದು ಪುಸ್ತಕವನ್ನು ಓದಿ ನಾನು ಕೇಳಿ ಬಂದೆ. ಆ ಸಂದರ್ಭದಲ್ಲಿ ಹೇಗೆ ನೀವು ಹೋದ್ರಿ, ಯಾರ ಮುಖಾಂತರವಾಗಿ ಹೋದ್ರಿ ಗೊತ್ತಿಲ್ಲ, ಆದರೆ ಇವತ್ತು ಆ ಕುಟುಂಬ ಏನೋ ಕ್ಯಾಮರಾದ ಮುಂದೆ ಮಾತ್ರ ನಗ್ತಾ ಇಲ್ಲ, ಒಳಗಿನಿಂದಲೂ ಖುಷಿಯಿಂದ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಾ ಇದೆ. ಈ ಒಂದು ಮನೆಯ ಹಸ್ತಾಂತರ ಮಾಡೋದಕ್ಕೆ ಇಲ್ಲಿ ಕೋಟ್ಯಾಧಿಪತಿಗಳಿದ್ದಾರೆ, ಆದರೆ ನೀವೇ ಹೋಗಿ ಎಲ್ಲ ನಿಮ್ಮ ಹುಡುಗರೆಲ್ಲ ನಿಂತು ಮಾಡಿಕೊಟ್ಟಿದ್ದೀರಿ. ಎಷ್ಟು ಖುಷಿ ಆಗ್ತಾ ಇದೆ ಈ ಒಂದು ಇವೆಂಟ್ ನೋಡಿ, ಈ ಒಂದು ಕಾರ್ಯಕ್ರಮ ನೋಡಿದ ಬಳಿಕ? ಇಲ್ಲಿ ಖುಷಿಗಿಂತ ಒಂದು ತೃಪ್ತಿದಾಯಕ, ಒಂದು ಮನಸ್ಸಿಗೆ ತೃಪ್ತಿ ಆಗಿದೆ ಎಂಬ ಭಾವನೆ ನನಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಒಬ್ಬರಿಗೆ ಸಹಾಯ ಮಾಡಬೇಕಿದ್ರೆ ಅದು ಬೇರೆ ಬೇರೆ ನೆಪದಲ್ಲಿ ನಾವು ಸಹಾಯ ಮಾಡ್ಬೋದು. ಅದು ನಮಗೆ ಒದಗಿ ಬರುವಂಥದ್ದು ಅಥವಾ ನಮ್ಮ ಸಂಸ್ಥೆಗೆ
ವಿಜಯ ಸಾಮ್ರಾಟ್ ಸಂಸ್ಥೆಗೆ ಒದಗಿ ಬರುವಂಥದ್ದು ದೇವರ ಕೃಪೆ. 3-4 ತಿಂಗಳ ಹಿಂದೆ ಅದೇ ಅಲ್ಲಿದ ಭವಾನಿ ಎಂಬುವರು ಮನೆಯ ಹಂಚೆಲ್ಲ ಹಾಳಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಉಮೇಶ್ ನಾಯ್ಕ ಅವರಿಗೆ ಅದು ಗಮನಕ್ಕೆ ಬಂತು. ಹಾಗೆ ತಕ್ಷಣ ನಾವು ಸಂಸ್ಥೆಯ ಎಲ್ಲ ಸದಸ್ಯರು ಸೇರಿಕೊಂಡು ಅಲ್ಲಿ ಭೇಟಿ ಕೊಟ್ಟೆವು. ತುಂಬ ಕಷ್ಟದಲ್ಲಿದ್ದರು. ಅಲ್ಲಿ ಹಂಚಿನ ವ್ಯವಸ್ಥೆ ಸರಿ ನಿಲ್ಲುವಾಗಿರಲಿಲ್ಲ ಮನೆಯಲ್ಲಿ. ಹಾಗಾಗಿ ನಾವು ತಕ್ಷಣ ನಮ್ಮಿಂದ ಆಗುವಂಥ ನಮ್ಮ ಇದರಲ್ಲಿ ಏನಾಗ್ತದೆ ಅದಕ್ಕೆ ವ್ಯವಸ್ಥೆಗೆ ತಕ್ಕಂಥ ಮನೆಯನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಎಂಬ ಭರವಸೆ ನಾವು ಕೊಟ್ಟಿದ್ದೆವು. ಕೇವಲ 1-2.5 ತಿಂಗಳಲ್ಲಿ ಆ ಎಲ್ಲ ಏನೆಲ್ಲ ಕೆಲಸ ಆಗಬೇಕು ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ನಿನ್ನೆ ಅಷ್ಟೇ ನಾವು ಅದನ್ನು ಹಸ್ತಾಂತರ ಮಾಡುವಂಥ ಗೃಹ ಪ್ರವೇಶ ಮಾಡಿ ಪುರೋಹಿತರು ಬಂದು ಗಣಹೋಮ ಮಾಡಿಸಿ ಎಲ್ಲ ವ್ಯವಸ್ಥಿತವಾಗಿ ಸರಳವಾಗಿ ಆ ಕಾರ್ಯಕ್ರಮವನ್ನು ಮಾಡಿ ನಿನ್ನೆ ಮನೆಯನ್ನು ಹಸ್ತಾಂತರವನ್ನು ಮಾಡಿದ್ದೇವೆ. ಓಕೆ, ಮನೆ ಸೋರ್ತಾ ಇತ್ತು, ಮುರಿದು ಬೀಳುವಂಥ ಸಿಚುವೇಶನಲ್ಲಿತ್ತು. ಸಹಜಣ್ಣ ಉಮೇಶ್ ನಾಯ್ಕ ಅವರ ಜೊತೆಗೂಡಿ ಅಲ್ಲಿ ಹೋಗಿ ನೋಡಿದ್ರಿ. ನಿಮ್ಮ ಕಣ್ಣಿಗೆ ಅಥವಾ ನೀವು ನೋಡಿದಾಗ ಯಾವ ಒಂದು ಫೀಲ್ ನಿಮಗೆ ಎಫೆಕ್ಟ್ ಆಯಿತು? ಅಲ್ಲಿರುವಂಥ ಯಾವ ಒಂದು ಸ್ಪಾರ್ಕ್ ಆಯಿತು ನಿಮಗೆ, ಪಾಪ ಕೊಡಲೇಬೇಕು ಮನೆ ಕಟ್ಟಿಸಿ ಅಂತ? ಇಲ್ಲ, ನಾವು ಹೋದ ತಕ್ಷಣವೇ ನಮಗೆ ಆಯಿತು. ಅವು ಹೋದ ತಕ್ಷಣ ನಮ್ಮ ಹತ್ರ ಅಲ್ಲಿಯ ಹಿರಿಯರು ಹೇಳಿದರು. ಅವರು ನಾನು ಕೂಡಿ ಹಾಕಿದಂಥ 1 ಲಕ್ಷ ಹಣ ಉಂಟು, ಅದು ನಾನು ಅದಕ್ಕೆ ಸೇರಿಸಿ ನೀವು ಅದನ್ನು ಮಾಡಿಕೊಡಿ ಅಂತ. ನಾವು ತಕ್ಷಣ ಹೇಳಿದ್ದೇವೆ, ಅದು ನಮಗೆ ಬೇಡ, ನೀವು ನಿಮ್ಮ ಮೊಮ್ಮಗಳ ವಿದ್ಯಾರ್ಥಿ ಜೀವನಕ್ಕೆ ಅದನ್ನು ಇಡೀ ಅದನ್ನು ಯಾವುದಾದ್ರೆ ಅದಕ್ಕೆ ಉಪಯೋಗ ಆಗ್ಬೋದು. ಇದರ ಮನೆಯ ಸಂಪೂರ್ಣ ವ್ಯವಸ್ಥೆಯನ್ನು ನಮ್ಮ ವಿಜಯ ಸಾಮ್ರಾಟ್ ಸಂಸ್ಥೆಯಿಂದ ನಾವೆಲ್ಲರೂ ಸೇರಿ ನಿಮಗೆ ಮಾಡಿಕೊಡ್ತೇವೆ. ಹಾಗಾಗಿ ಇದು ನನ್ನಿನ ಒಬ್ಬನಿಂದ ಅಂತಲ್ಲ, ನಾವೊಂದು 10 ಕೈ ಸೇರಿದ್ರೆ ಅಲ್ಲಿ ಒಂದು ಒಳ್ಳೆ ಕೆಲಸ ಆಗಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಥೆ ಎಲ್ಲ ಸದಸ್ಯರ ಸಹಕಾರದಿಂದ ಎಲ್ಲರೂ, ನಾವು ಹೊರಗೆ ಯಾರಿಂದ ಸಹ ದೇಣಿಗೆಯನ್ನು ಕೇಳಿಲ್ಲ, ನಮ್ಮ ಸಂಸ್ಥೆಯ ಎಲ್ಲ ಒಟ್ಟಿಗೆ ಸೇರಿಸಿ ನಾವು ಆ ಮನೆಯನ್ನು ಹಸ್ತಾಂತರ ಮಾಡಿದ್ದೇವೆ. ಓಕೆ, ಇವತ್ತು ಆ ಮನೆ ಅವರದೊಂದು, ನನಗೆ ಒಂದು ಮನೆ ಕಟ್ಟಿದರೆ ನನ್ನ ಕನಸಿನ ಮನೆ ಅಂತ ಇರ್ತದೆ. ಇಲ್ಲಿ ವಿಜಯ್ ಸಾಮ್ರಾಟ್ ಒಂದು ಪ್ಲಾನಿಂಗ್ ಮಾಡಿ ಮನೆಯನ್ನು ಕಟ್ಟಿಕೊಟ್ಟಿತ್ತ ಅಥವಾ ಆ ಮನೆಯವರ ಕನಸಿನಂತೆ ನೀವು ಮನೆಯನ್ನು ಕಟ್ಟಿಕೊಟ್ರ ಅಂತ? ಇಲ್ಲ, ಅವರ ಅಪೇಕ್ಷೆಯನ್ನು ನಾವು ತಿಳ್ಕೊಂಡೆವು. ಅವರಿಗೆ ಸದ್ಯಕ್ಕೆ ಯಾವ ರೀತಿ ಆಗಿರಬೇಕು ಅಥವಾ ಯಾವ ರೀತಿ ಇರಬೇಕೆಂಬ ಭಾವನೆಯನ್ನು ನಾವು ತೆಗೆದುಕೊಂಡೆವು. ಅವರಿಗೆ ಸ್ಲ್ಯಾಬ್ ಆಗಬೇಕಿತ್ತು, ಮತ್ತೆ ನೆಲದ ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಹಾಕಿ ಪೇಂಟಿಂಗ್ನ ವ್ಯವಸ್ಥೆಯನ್ನು ಮಾಡಿ ನಮ್ಮ ಸಂಸ್ಥೆಯ ಒಬ್ಬರು ಸದಸ್ಯರಾದಂಥ ಈಶಾನ್ಯ ಡೆವಲಪರ್ಸ್ನ ಶಂಕರ್ ಭಟ್ ಅವರು ಸಂಪೂರ್ಣ ಆ ಕೆಲಸದ ಜವಾಬ್ದಾರಿಯನ್ನು ಅವರು ತಗೊಂಡಿದ್ದಾರೆ. ಹಾಗಾಗಿ ಎಲ್ಲ ಕೆಲಸವನ್ನ ಸರಿಯಾದ ಸಮಯಕ್ಕೆ, ಯಾಕಂದ್ರೆ ಒಂದು ಕೆಲಸ ಪ್ರಾರಂಭ ಮಾಡಿದ್ರೆ ಒಂದು ಕಡೆಯಲ್ಲಿ ಜನ ಸಿಗುವುದಿಲ್ಲ, ಒಂದು ಕಡೆಯಲ್ಲಿ ಮಳೆ ಬರ್ತಾ ಇದೆ, ಇದನ್ನೆಲ್ಲ ವ್ಯವಸ್ಥೆಯನ್ನ ಅವರು ಗಮನಿಸಿ ಕೇವಲ 2.5 ತಿಂಗಳಲ್ಲಿ ಆ ಕೆಲಸವನ್ನು ಮಾಡಿಕೊಡ್ತಾರೆ. ಓಕೆ, ಅದೇ ನಾನು ಕೇಳಿದ್ದು. ನಾವು ನಮ್ಮ ಮೈಂಡ್ಗೆ ಸರಿಯಾಗಿ ಕೊಟ್ಟರೆ ಒಂದು ಕೊಟ್ಟಬೇಕು ಅಂತ ಹೇಳೋದು, ಅವರ ಕನಸಿನಂತೆ ಮನೆಯ ನಿರ್ಮಾಣ ಮಾಡಿ ಕೊಡ್ತೀರಲ್ಲ, ಇದು ಅವರಿಗೆ ಕೊಟ್ಟಿರುವಂಥ ನಿಜವಾದ ಗೆಲುವು ಅಂತ ನಾನು ಭಾವಿಸ್ಕೊಳ್ತೇನೆ. ಸೊ ಕಂಪ್ಲೀಟ್ ಆಗಿ ವಿಜಯ ಸಾಮ್ರಾಟ್ ಅಂತ ಹೇಳಿದ್ರೆ ಇವತ್ತು ನಿನ್ನೆ ಅಲ್ಲ, ಕೊರೋನಾದ ನಂತರದಲ್ಲಿ ಒಂದು ಸಾಮಾಜಿಕವಾಗಿರುವಂಥ ಸೇವೆಗೋಸ್ಕರನೇ ಹುಟ್ಟಿಕೊಂಡಂಥ ಸಂಸ್ಥೆ ಇವತ್ತು ದೊಡ್ಡ ಮರವಾಗಿ ಬೆಳೀತಾ ಇದೆ, ಬೇರೆ ಬೇರೆ ಸಾಮಾಜಿಕ ಕಾರ್ಯವನ್ನ ಮಾಡಿದೆ. ಇದೆಲ್ಲದರಲ್ಲೂ ಕೂಡ ನೋಡುವಾಗ ಇದೊಂದು ದೊಡ್ಡ ಮೈಲಿಗಲ್ಲಾಗಿ ನಮಗೆ ಕಾಣ್ತದೆ. ಹುಡುಗರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅಂತ ಇದ್ರೆ ತುಂಬಾ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆ ಪ್ರಾರಂಭ ಆಗಿದ್ದೇ ಸಾಮಾಜಿಕ ಸೇವೆ. ಹೌದು, ಕೊರೋನಾ ಸಂದರ್ಭದಲ್ಲಿ ಫುಡ್ ಕಿಟ್ ಕೊಡುವಂತದ್ದಾಗಿರ್ಬೋದು, ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈ ಹಿಂದೆ ಕೂಡ 2 ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಅದರ ಜೊತೆಗೆ ವರ್ಷದಲ್ಲಿ ಒಂದು ಬಡವರಿಗೆ ಮನೆ ಕಟ್ಟಿಸಿಕೊಡಬೇಕಾಗುವಂತ ಚಿಂತನೆಯನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವೀಗ ವರ್ಷಕ್ಕೆ ಒಂದು ಮನೆ ಕಟ್ಟಿ ಬಡವರ ಏನ ಬಡತನ ಇದೆ ಅವರ ಕಣ್ಣೀರು ಒರೆಸುವಂತ ಕೆಲಸ ಕೂಡ ನಮ್ಮಿಂದ, ನಮ್ಮ ಸಂಸ್ಥೆಯ ಮುಖಾಂತರ ಆಗ್ಬೇಕೆಂಬ ಧ್ಯೇಯ ನಮ್ಮಲ್ಲಿ. ಓಕೆ, ಅಂದ್ರೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ಮಾತ್ರ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಲ್ಲ, ಬಡವರ ಕಣ್ಣೀರನ್ನ ಒರೆಸಿ ಅವರ ಮುಖದಲ್ಲಿ ನಾವು ಇಲ್ಲದಿದ್ರು, ಕ್ಯಾಮರಾ ಇಲ್ಲದೇ ಇದ್ರು, ಜನಗಳು ಹೋಗದಿದ್ರು ನಿಜವಾದ ಖುಷಿಯನ್ನು ಒಳಭಾಗದಿಂದ ತರ್ತೇವಲ್ಲ, ಅದನ್ನು ಇವತ್ತು ಸಹಜಣ್ಣ ಹಾಗೇನೆ ವಿಜಯ ಸಾಮ್ರಾಟ್ ಈ ಹಿಂದೆಯೂ ಮಾಡಿದೆ, ಇವತ್ತೂ ಮಾಡ್ತದೆ, ಮುಂದೆಯೂ ಮಾಡ್ತದೆ. ಎಲ್ಲಿ ಒಬ್ಬ ನಾಯಕ ನಿರ್ಮಾಣ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಯಾವುದು ಪ್ರಚಾರಕ್ಕೋಸ್ಕರ ಅಲ್ಲ, ಜನರೇ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿ ನಮಗೆ ಬೇಕು ಅಂತ ಅದನ್ನು ಇವತ್ತು ಮತ್ತೊಂದು ಬಾರಿ ತಮ್ಮ ತಂಡದ ಮೂಲಕ ಪ್ರೂವ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸಹಜ ನಾನು ಹೇಳಿದ್ದು, ಯಾರೆಲ್ಲ ವಿಡಿಯೋ ನೋಡ್ತಿದ್ರಿ ಒಂದು ಬಾರಿ ಇಂತಹ ಒಂದು ಸಂಸ್ಥೆ, ಇಂತಹ ಒಬ್ಬ ವ್ಯಕ್ತಿಗೆ ಪ್ರಾರ್ಥನೆಯನ್ನ ಮಾಡಿ, ಜನರು ಏನು ಹೇಳ್ಬೋದು, ದೈವಿಕವಾದ ಶಕ್ತಿಯ ಆಶೀರ್ವಾದ ಇದ್ದಾಗ ಸಹಜಣ್ಣ ಇನ್ನಷ್ಟು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತಿ ಸಿಗ್ತದೆ. ಆ ಪುತ್ತೂರಿನ ಮಹಾಲಿಂಗೇಶ್ವರ ನಾವು ನಂಬುವಂತ ಶಕ್ತಿಗಳು ನಿಮಗೆ ಸದಾಕಾಲ ರಕ್ಷಣೆ ಮಾಡಲಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು.